ಅದೊಂದು ಚಳಿಗಾಲದ ರಾತ್ರಿ. ಚಳಿಯ ಅಲೆ ಬೀಸುತ್ತಿತ್ತು. ಆ ಚಳಿಯ ವಾತಾವರಣದಲ್ಲಿ 75 ವರ್ಷದ ಒಬ್ಬ ಅಮ್ಮ ಕುಳಿತಿದ್ದರು. ಅವಳು ಸೀರೆಯ ಸೆರಗನ್ನು ಹೊದ್ದಿಕೊಂಡಿದ್ದಳು. ಆದರೆ ಚಳಿಯಿಂದ ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಎಲ್ಲರಿಗೂ ಪ್ರಕೃತಿಯ ವಿಕೋಪ ಒಂದೇ ಆಗಿರುತ್ತದೆ. ಅದು ದೊಡ್ಡವರು ಚಿಕ್ಕವರು ಎಂದು ನೋಡುವುದಿಲ್ಲ. ಶಾರದಮ್ಮನವರು ಚಳಿಯನ್ನು ತಡೆದುಕೊಳ್ಳಲಾಗದೆ ನಡುಗುತ್ತಿದ್ದರು ಮತ್ತು ಅವರ ಹಲ್ಲುಗಳು ಕಟಕಟ ಸದ್ದು ಮಾಡುತ್ತಿದ್ದವು. ನನ್ನ ಹೆಸರು ಚರಣ್ ದಾಸ್. ರಾತ್ರಿ 9ರ ಸುಮಾರಿಗೆ ನಾನು ಪಾನನ್ನು ಜಗಿಯುತ್ತಿದ್ದಾಗ ನನ್ನ ಹಲ್ಲುಗಳು ಸಹ ಸದ್ದು ಮಾಡುತ್ತಿದ್ದವು. ನಾನು ಪಾನಂಗಡಿಯನ್ನು ಮುಚ್ಚಿ ಹೊರಗೆ ಬಂದಾಗ ಶಾರದಮ್ಮನವರ ಮೇಲೆ ಕಣ್ಣು ಬಿತ್ತು. ಅವರು ಹಲ್ಲು ಕಡಿಯುವ ಮತ್ತು ಉಸಿರುಗಟ್ಟಿಸುವ ಶಬ್ದ ನನ್ನ ಕಿವಿಗೆ ಬಿತ್ತು. ನಾನು ಅವರ ಹತ್ತಿರ ಹೋಗಿ ನೋಡಿದೆ, ಆದರೆ ಅವರು ನನ್ನನ್ನು ನೋಡಲಿಲ್ಲ. ನಾನು ಶಾರದಮ್ಮನವರ ಜೊತೆ ಮಾತನಾಡಿದಾಗ ಅವರು ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸಿದರು. ಶಾರದಮ್ಮನವರು ಬೇರೆ ಯಾರೂ ಆಗಿರಲಿಲ್ಲ. ಅವರು ನನ್ನ ಕಾಲೇಜಿನಲ್ಲಿ ಓದುತ್ತಿದ್ದರು ಮತ್ತು ಅವರು ನನಗೆ ಆತ್ಮೀಯ ಸ್ನೇಹಿತೆಯಾಗಿದ್ದಳು. ಅಷ್ಟೇ ಅಲ್ಲ, ಶಾರದಾ ನಮ್ಮ ಕಾಲೇಜಿನ ಅತ್ಯಂತ ಸುಂದರಿ ಮತ್ತು ಟಾಪರ್ ಆಗಿದ್ದಳು. ಎಲ್ಲ ಹುಡುಗರಿಗೂ ಅವಳ ಮೇಲೆ ಕಣ್ಣಿತ್ತು. ನೂರಾರು ಹುಡುಗರು ಅವಳಿಗೆ ಪ್ರಾಣ ಕೊಡಲು ತಯಾರಿದ್ದರು. ನಾನು ಕೂಡ ಅದೇ ವರ್ಗಕ್ಕೆ ಸೇರಿದವನಾಗಿದ್ದೆ. ಆದರೆ ಶಾರದಾ ಯಾರ ಬಗ್ಗೆಯೂ ಲಕ್ಷ್ಯ ವಹಿಸುತ್ತಿರಲಿಲ್ಲ. ಅವಳು ಎಲ್ಲಕ್ಕಿಂತ ಮಿಗಿಲಾಗಿ ವಿದ್ಯಾಭ್ಯಾಸವನ್ನೇ ತನ್ನ ಗುರಿಯನ್ನಾಗಿ ಇಟ್ಟುಕೊಂಡಿದ್ದಳು ಮತ್ತು ತಂದೆ ತಾಯಿಯರ ಗೌರವವನ್ನು ಉಳಿಸಿಕೊಂಡಿದ್ದಳು. ಆ 1 ಸೆಕೆಂಡ್ನಲ್ಲಿ ಕಾಲೇಜಿನ ಸಂಪೂರ್ಣ ದೃಶ್ಯವು ನನ್ನ ಕಣ್ಣ ಮುಂದೆ ಬಂದಿತ್ತು. ನಾನು ಅವರನ್ನು ನೋಡಿ, ಶಾರದಾ, ನೀವು ಇಲ್ಲಿ ಇಷ್ಟು ತಡರಾತ್ರಿಯಲ್ಲಿ ಮತ್ತು ಇಷ್ಟೊಂದು ಚಳಿಯಲ್ಲಿ ಒಂದು ಸ್ವೆಟರ್ ಕೂಡ ಇಲ್ಲದೆ ಇಂತಹ ಚಳಿಯಲ್ಲಿ ಏನು ಮಾಡುತ್ತಿದ್ದೀರಾ? ಯಾರಿಗಾಗಿ ಕಾಯುತ್ತಿದ್ದೀರಾ? ನೀವು ದಾರಿ ತಪ್ಪಿದ್ದೀರಾ ಅಥವಾ ಯಾರೊಂದಿಗಾದರೂ ಬಂದಿದ್ದೀರಾ ಎಂದು ಕೇಳಿದೆ. ಅವಳು ಸೀರೆಯ ಸೆರಗನ್ನು ಹೊದ್ದುಕೊಂಡು ಗಂಭೀರವಾಗಿ ನಿಂತಿದ್ದಳು. ಅವಳು ತುಂಬ ಹೆದರುತ್ತಿದ್ದಳು. ಹೇಳಬೇಕೆಂದರೂ ಏನನ್ನೂ ಹೇಳಲಾಗದೆ ಇರುವ ಸ್ಥಿತಿಯಲ್ಲಿದ್ದಳು. ಅವಳ ಕಣ್ಣಲ್ಲಿ ಕಣ್ಣೀರು ಮಾತ್ರ ಬರುತ್ತಿತ್ತು. ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಅವಳು ಏನನ್ನೋ ಹೇಳಲು ಪ್ರಯತ್ನಿಸಿದಾಗ ಅವಳ ತುಟಿಗಳು ನಡುಗುತ್ತಿದ್ದವು. ನಾನು ಅವರನ್ನು ನೋಡಿದಾಗ ಶಾರದಾ ತುಂಬ ಆಘಾತಕ್ಕೊಳಗಾದವಳಂತೆ ಕಂಡರು. ನಾನು ನನ್ನ ಕೋಟನ್ನು ತೆಗೆದು ಅವಳಿಗೆ ನೀಡಿದೆ, ಆದರೆ ಅವಳು ಅದನ್ನು ನಿರಾಕರಿಸಿದಳು. ನಂತರ ತುಂಬ ಒತ್ತಾಯ ಮಾಡಿದ ಮೇಲೆ ಶಾರದಾ ಕೋಟನ್ನು ತೆಗೆದುಕೊಂಡಳು. ನಂತರ ಅವಳ ಕೈಗಳನ್ನು ನನ್ನ ಕೈಗಳಿಂದ ಉಜ್ಜಿ ಅವಳನ್ನು ಬೆಚ್ಚಗೆ ಇಡುವ ಪ್ರಯತ್ನ ಮಾಡಿದೆ. ಸ್ವಲ್ಪ ಸಮಯದ ನಂತರ ಶಾರದಾ ಹೇಳಿದಳು, ಅಣ್ಣ ಬಿಡಿ, ನಾನೀಗ ಚೆನ್ನಾಗಿದ್ದೇನೆ. ಮತ್ತೆ ನಾನು ಶಾರದಾಳನ್ನು ಕೇಳಿದೆ, ಯಾಕೆ ಹೀಗೆ ಕೊರೆಯುವ ಚಳಿಯಲ್ಲಿ ಬೀದಿಯಲ್ಲಿ ನಿಂತಿರುವೆ ಎಂದು. ಆಗ ಶಾರದಾ ಹೇಳಿದಳು, ನನ್ನ ಸ್ವಂತ ಜನರೇ ಅಪರಿಚಿತರಂತೆ ವರ್ತಿಸಿದರೆ ನಾನು ಯಾರ ಆಶ್ರಯವನ್ನು ಪಡೆಯಲಿ ಎಂದು ಕೇಳಿದಳು. ನನಗೆ ಅವಳ ಮಾತನ್ನು ಕೇಳಿ ಆಶ್ಚರ್ಯವಾಯಿತು. ನಾನು ಅವಳ ಕೈಯನ್ನು ಬಿಟ್ಟೆ ಮತ್ತು ನನ್ನ ಅಂಗಡಿಯ ಸುತ್ತ ಬಿದ್ದಿದ್ದ ಹಾಳೆ ಮತ್ತು ಕಾಗದವನ್ನು ಸಂಗ್ರಹಿಸಿ ಬೆಂಕಿ ಹಚ್ಚಿದೆ ಮತ್ತು ಶಾರದಾಗೆ ಬೆಂಕಿಯ ಮೇಲೆ ಕೈಯಿಟ್ಟು ಕೈಯನ್ನು ಬೆಚ್ಚಗಾಗಿಸಿಕೊಳ್ಳಲು ಹೇಳಿದೆ. ಶಾರದಾ ಬೆಂಕಿಯ ಶಾಖವನ್ನು ತೆಗೆದುಕೊಂಡಳು. ಆಗ ಶಾರದಾ ಸ್ವಲ್ಪ ಸುಧಾರಿಸಿಕೊಂಡಳು. ನಾನು ಕೇಳಿದೆ, ಸರಿ ಶಾರದಾ, ಈಗ ಹೇಳು, ನಿನಗೆ ಏನಾಯಿತು? ನೀನು ಇಲ್ಲಿಗೆ ಹೇಗೆ ಬಂದೆ? ಆಗ ಅವಳು ನನ್ನನ್ನು ಕೋಪದಿಂದ ನೋಡುತ್ತಾ ಹೇಳಿದಳು, ನಿಮಗೆ ನನ್ನ ಪರಿಚಯವಿದೆಯಾ? ಆಗ ನಾನು ಹೇಳಿದೆ, ನಾನು ನಿನ್ನ ಕ್ಲಾಸ್ಮೇಟ್. ನೀನು ನನ್ನನ್ನು ಗುರುತಿಸಲಿಲ್ಲವೇ? ನಾವಿಬ್ಬರು ಸಹಪಾಠಿಗಳು, ಒಂದೇ ಕಾಲೇಜಿನಲ್ಲಿ ಓದಿರುವುದು ಎಂದು ಹೇಳಿದಾಗ ಶಾರದಾ ನನ್ನನ್ನು ಗುರುತಿಸಿದಳು ಮತ್ತು ನಾನು ಹೇಳಿದೆ, ಶಾರದಾ, ನೀವು ನನ್ನ ಜೊತೆ ಯಾವುದೇ ಮುಜುಗರವಿಲ್ಲದೆ ಮಾತನಾಡಬಹುದು ಮತ್ತು ನಾವು ನಮ್ಮ ದುಃಖವನ್ನು ಮರೆತು ನಗಲು ಪ್ರಾರಂಭಿಸಿದೆವು. ನಾನು ಮತ್ತೆ ಕೇಳಿದೆ, ನೀನು ಇಲ್ಲಿಗೆ ಹೇಗೆ ಬಂದೆ? ಆಗ ಶಾರದಾ ಹೇಳಿದಳು, ನಾನು ಇಲ್ಲಿ ಚಳಿಯಲ್ಲಿ ತಣ್ಣಗಾಗಲು ಬಂದಿದ್ದೆ. ಆಗ ಇಬ್ಬರು ಜೋರಾಗಿ ನಕ್ಕೆವು. ಆ ಬೆಂಕಿ ಆರುವಷ್ಟರಲ್ಲಿ ರಾತ್ರಿ 10 ಗಂಟೆಯಾಗಿತ್ತು. ನಾನು ಮನೆಯಲ್ಲಿ ನನ್ನ ಮಗನ ಜೊತೆ ಇರುತ್ತಿದ್ದೆ. ನಾನು ಮನೆಗೆ ಹಿಂತಿರುಗದೇ ಇದ್ದುದರಿಂದ ನನ್ನ ಮಗ ನನ್ನನ್ನು ಹುಡುಕಲು ಬಂದಿದ್ದನು. ನಾವಿಬ್ಬರು ಒಬ್ಬರಿಗೊಬ್ಬರು ಪರಸ್ಪರ ಮಾತನಾಡುತ್ತಾ ಜೋರಾಗಿ ನಗುತ್ತಿದ್ದೆವು. ನನ್ನ ಮಗ ನಿತಿನ್ ಅಲ್ಲಿಗೆ ಬಂದಿದ್ದ. ನಾನು ಮನೆಗೆ ಇನ್ನೂ ಬಂದಿಲ್ಲವೆಂದು ಅವನು ನನ್ನ ಬಗ್ಗೆ ಚಿಂತಿಸುತ್ತಿದ್ದ ಮತ್ತು ಅವನ ಕೋಪವು ಉತ್ತುಂಗಕ್ಕೆ ಏರಿತ್ತು. ನಿತಿನ್ ತನ್ನ ಕಾರನ್ನು ದೂರದಲ್ಲಿಯೇ ನಿಲ್ಲಿಸಿದ ಮತ್ತು ಅಲ್ಲಿಂದಲೇ ನನ್ನನ್ನು ಕರೆದ. ಅಪ್ಪ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ಇಂತಹ ದೊಡ್ಡ ಚಳಿಯಲ್ಲಿ ಹೊರಗಡೆ ಇದ್ದೀರಲ್ಲ, ನೀವಿಲ್ಲಿ ಮೋಜು ಮಾಡುತ್ತಿದ್ದೀರಾ? ನಾನಿಲ್ಲಿ ನಿಮ್ಮ ಬಗ್ಗೆ ಚಿಂತೆ ಮಾಡುತ್ತಿದ್ದೇನೆ. ನಾನು ನನ್ನ ಮಗನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದೆ, ಆದರೆ ನನ್ನ ಮಗ ನಿತಿನ್ ಇನ್ನೂ ಜೋರಾಗಿ ಕೂಗಾಡುತ್ತಾ ನನ್ನನ್ನು ನಿಂದಿಸುತ್ತಾ ನನ್ನನ್ನು ಗಾಡಿಯಲ್ಲಿ ಕುಳ್ಳಿಸಿಕೊಂಡು ಮನೆಗೆ ಕರೆದುಕೊಂಡು ಹೋದ. ಆದರೆ ನಾನು ಶಾರದಾಳ ಬಗ್ಗೆ ಏನನ್ನೂ ತಿಳಿದುಕೊಳ್ಳಲಾಗಲಿಲ್ಲ. ಶಾರದಾ ಅಲ್ಲಿಗೆ ಹೇಗೆ ಬಂದಳು ಮತ್ತು ಯಾರಿಗಾಗಿ ಕಾಯುತ್ತಿದ್ದಳು ಎಂದು ಕೇಳಲು ಸಾಧ್ಯವಾಗಲಿಲ್ಲ. ನೀವು ಯಾರಿಗೆ ಕಾಯುತ್ತಿದ್ರಿ ಎಂದು ನನ್ನ ಮಗ ನಿತಿನ್ ಶಾರದಾಳನ್ನು ಒಂದು ಮಾತು ಸಹ ಕೇಳಲಿಲ್ಲ. ನನ್ನನ್ನು ಗಾಡಿಯಲ್ಲಿ ಕುಳ್ಳಿರಿಸಿಕೊಂಡು ನೇರವಾಗಿ ಮನೆಗೆ ಕರೆದುಕೊಂಡು ಬಂದ. ಶಾರದಾ ಅಲ್ಲೇ ಕುಳಿತುಕೊಂಡು ಕಣ್ಣೀರು ಹಾಕುತ್ತಲೇ ಇದ್ದಳು. ನನ್ನನ್ನು ಮನೆಗೆ ಕರೆದುಕೊಂಡು ಬಂದು ನನಗೆ ಬೈಯತೊಡಗಿದನು ಮತ್ತು ನನ್ನ ಒಂದೇ ಒಂದು ಮಾತನ್ನು ಸಹ ನಿತಿನ್ ಕೇಳಲಿಲ್ಲ. ನಾನು ಕೋಪದಿಂದ ರಾತ್ರಿ ಊಟವನ್ನು ಮಾಡದೆ ಕೋಣೆಗೆ ಹೋಗಿ ಮಲಗಿದೆ.
ಆದರೆ ರಾತ್ರಿಯೆಲ್ಲ ನನ್ನ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ನಾನು ಶಾರದಾಳ ಅಸಹಾಯಕತೆ ಬಗ್ಗೆ ಯೋಚಿಸುತ್ತಿದ್ದೆ ಮತ್ತು ಮನೆಯಲ್ಲಿ ಎಲ್ಲರೂ ಮಲಗಿದ ನಂತರ ನಾನು ಎದ್ದು ಶಾರದಾ ಇರುವ ಜಾಗಕ್ಕೆ ಹೋದೆ. ಹಾಳೆ, ಕಾಗದದ ತುಂಡು ಇದೆಲ್ಲವನ್ನು ತೆಗೆದುಕೊಂಡು ಶಾರದಾ ಬೆಂಕಿಯಲ್ಲಿ ಹಾಕುತ್ತಿದ್ದಳು ಮತ್ತು ಅವಳು ಬೆಂಕಿಯಲ್ಲಿ ತನ್ನ ಮೈಯನ್ನು ಕಾಯಿಸಿಕೊಳ್ಳುತ್ತಿದ್ದಳು. ನಾನು ಮತ್ತೆ ಬರುವುದನ್ನು ನೋಡಿ ಶಾರದಾಗೆ ಜೀವ ಬಂದ ಹಾಗೆ ಆಯಿತು. ತಾಳ್ಮೆ ಕಳೆದುಕೊಂಡು ಜೋರಾಗಿ ಅಳತೊಡಗಿದಳು. ನಾನು ಅವಳ ಅಳುವಿಗೆ ಕಾರಣವನ್ನು ಕೇಳಿದಾಗ ಅವಳು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹೇಳಿದಳು, ನನ್ನ ಮಗ ಬೆಂಗಳೂರಿನಲ್ಲಿ ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾನೆ ಮತ್ತು ತಾನು ಇಷ್ಟಪಟ್ಟ ಹುಡುಗಿಯನ್ನು ಮದುವೆಯಾದನು. ಅವನು ನನ್ನನ್ನು ತುಂಬ ಗೌರವಿಸುತ್ತಿದ್ದನು. ಆದರೆ ನನ್ನ ಸೊಸೆಗೆ ನನ್ನನ್ನು ಕಂಡರೆ ಇಷ್ಟವಿರಲಿಲ್ಲ. ಯಾವಾಗಲೂ ನನ್ನನ್ನು ಹಳೆ ಕಾಲದ ಮುದುಕಿ ಎಂದು ಮೊದಲಿಸುತ್ತಿದ್ದಳು. ನನ್ನ ಮಗ ಮನೆಯಲ್ಲಿದ್ದಾಗ ಅವಳು ನನ್ನೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದಳು. ಆದರೆ ಮಗ ಮನೆಯಿಂದ ಹೊರ ಹೋದಾಗ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದಳು. ಆದರೆ ಅದನ್ನೆಲ್ಲ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ವೇಳೆ ನಿನ್ನ ಮಗನಿಗೆ ಇದನ್ನೆಲ್ಲ ಹೇಳಿದರೆ ನಾನು ನಿನಗೆ ಊಟ ನೀಡುವುದಿಲ್ಲ ಮತ್ತು ಮನೆಯಿಂದ ಹೊರ ಹಾಕುತ್ತೇನೆ ಎಂದು ಬೆದರಿಸುತ್ತಿದ್ದಳು. ಅದೇ ಭಯದಿಂದ ನಾನು ನನ್ನ ಮಗನಿಗೆ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಆದರೆ ನನ್ನ ಮಗ 8 ದಿನಗಳ ಮಟ್ಟಿಗೆ ಆಫೀಸ್ ಕೆಲಸದ ನಿಮಿತ್ತ ದೆಹಲಿಗೆ ಹೋಗಬೇಕಾಯಿತು. ಆಗ ನನ್ನ ಸೊಸೆ ಹೇಳಿದಳು, ಅಮ್ಮ, ನಿಮ್ಮ ಮಗ ಮನೆಯಲ್ಲಿ ಇಲ್ಲ. ನಿಮಗೆ ಬೃಂದಾವನಕ್ಕೆ ಹೋಗಬೇಕೆನ್ನುವ ಆಸೆ ಇದೆಯಲ್ಲವೇ? ಅಮ್ಮ ಕೂಡ ಹೋಗುತ್ತಿದ್ದಾಳೆ. ನೀವು ಸಹ ತಯಾರಾಗಿ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಎಂದು ಹೇಳಿದರು. ನನ್ನ ಸೊಸೆ ಬದಲಾಗಿದ್ದಾಳೆ ಎಂದುಕೊಂಡೆ. ನಾನು ಕೂಡ ಖುಷಿಯಿಂದ ತಯಾರಾದೆ. ನನ್ನ ಸೊಸೆಯ ಅಮ್ಮ ಕೂಡ ಬಂದಿದ್ದರು. ನಾವೆಲ್ಲರೂ ಒಟ್ಟಿಗೆ ಕಾರಿನಲ್ಲಿ ಹೋದೆವು ಮತ್ತು ಅನೇಕ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿದೆವು. 3 ದಿನಗಳು ಪ್ರಯಾಣ ಮಾಡಿ ಸುಸ್ತಾಗಿತ್ತು. ಆಗ ನನ್ನ ಸೊಸೆ ಹೇಳಿದಳು, ಅಮ್ಮ, ನೀವು ಇಲ್ಲೇ ಕುಳಿತುಕೊಳ್ಳಿ, ನಾನು ಮತ್ತು ಅಮ್ಮ ಇಲ್ಲಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ತರುತ್ತೇವೆ ಎಂದು ಹೇಳಿ ಅವರಿಬ್ಬರು ಹೊರಟು ಹೋದರು. ಎಷ್ಟು ಸಮಯಕ್ಕಾದರೂ ಅವರಿಬ್ಬರು ಬರದೇ ಇದ್ದಾಗ ನಾನು ಅವರನ್ನು ಹುಡುಕಾಡಿದೆ. ಆದರೆ ಅವರಿಬ್ಬರು ಎಲ್ಲಿಗೆ ಹೋದರು ಎಂದು ನನಗೆ ತಿಳಿಯಲಿಲ್ಲ. ನನ್ನ ಸ್ವೆಟರ್, ಬ್ಯಾಗ್ ಎಲ್ಲವೂ ಕಾರಿನಲ್ಲೇ ಇತ್ತು. ಹಣದ ವ್ಯವಹಾರವನ್ನೆಲ್ಲ ನನ್ನ ಸೊಸೆಯೇ ನೋಡಿಕೊಳ್ಳುತ್ತಿದ್ದರಿಂದ ನನ್ನ ಬಳಿ ಪರ್ಸ್ ಸಹ ಇರಲಿಲ್ಲ. ಹೀಗೆ ಹೇಳುತ್ತಾ ಶಾರದಾ ತನ್ನ ಕೈಗಳನ್ನು ಮುಖದ ಮೇಲೆ ಇರಿಸುತ್ತಾ ಮುಖವನ್ನು ಮುಚ್ಚಿಕೊಂಡು ಅಳತೊಡಗಿದಳು. ಆಗ ನಾನು ಅವಳಿಗೆ ಸಾಂತ್ವನ ಹೇಳಿ, ನಡೆ ಹೋಗೋಣ ಎಂದೆ. ಆಗ ಶಾರದಾ ಹೇಳಿದಳು, ಚರಣ್, ನೀವಿಲ್ಲಿ ಬರಬಾರದಿತ್ತು. ಇದೆಲ್ಲ ನಿಮ್ಮ ಹೆಂಡತಿಗೆ ಇಷ್ಟವಾಗದೇ ಇರಬಹುದು. ನಿನ್ನ ಮಗ ಎಷ್ಟು ಹೇಳಿದರೂ ಕೇಳದೆ ಪುನಃ ಇಲ್ಲಿಗೆ ಬಂದಿದ್ದೀಯಾ? ಆಗ ನಾನು ನಿರಾಸೆಯಿಂದ ಹೇಳಿದೆ, ಶಾರದಾ, ನನ್ನ ಹೆಂಡತಿ ಸರಸ್ವತಿ ಈ ಜಗತ್ತಿನಲ್ಲಿ ಇದ್ದರೆ ನಾನು ಯಾರಿಗೂ ಹೆದರಬೇಕಾಗಿರಲಿಲ್ಲ. ಆಗ ಶಾರದಾ ಹೇಳಿದರು, ಚರಣ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನನಗೆ ಇದೆಲ್ಲ ಗೊತ್ತಿರಲಿಲ್ಲ. ಚರಣ್, ಇದೆಲ್ಲ ಹೇಗೆ ಸಂಭವಿಸಿತು ಎಂದು ಕೇಳಿದಳು. ಆಗ ನಾನು ಹೇಳಿದೆ, ಸರಸ್ವತಿಗೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಹೃದಯಾಘಾತವಾಯಿತು ಮತ್ತು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮುನ್ನವೇ ಅವಳು ಇಹಲೋಕ ತ್ಯಜಿಸಿದಳು. ಅಂದಿನಿಂದ ನಾನೊಬ್ಬನೇ ಇದ್ದೇನೆ. ಮಗನಿಗೆ ಸರ್ಕಾರಿ ನೌಕರಿ ಇದೆ. ನನ್ನ ಸೊಸೆ ಕೂಡ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ. ಆದರೆ ನನ್ನ ಒಂಟಿತನವನ್ನು ಹೋಗಲಾಡಿಸಿಕೊಳ್ಳಲು ಮತ್ತು ಯಾರಿಗೂ ಹೊರೆ ಆಗಬಾರದೆಂದು ನಾನು ಈ ಪಾನ್ ಅಂಗಡಿಯನ್ನು ಹಾಕಿದ್ದೇನೆ. ಆದರೆ ಸಂಗಾತಿ ಇಲ್ಲದವರು ಒಂದಲ್ಲ ಒಂದು ದಿನ ಎಡವಿ ಬೀಳುತ್ತಾರೆ ಎಂದು ಹೇಳಲಾಗುತ್ತದೆ. ಆದರೆ ನನ್ನ ಸೊಸೆಯಾಗಲಿ ಅಥವಾ ಮಗನಾಗಲಿ ಯಾವುದೇ ವಿಷಯದ ಬಗ್ಗೆ ನನಗೆ ಏನನ್ನೂ ಹೇಳುವುದಿಲ್ಲ. ಪುನಃ ನಾನು ಇಲ್ಲಿಗೆ ಬರಬಾರದೆಂದು ನನ್ನ ಮಗ ಹೇಳಿದ್ದ. ಆದರೆ ನಾನು ಬರಲೇಬೇಕಿತ್ತು. ಆಗ ಶಾರದಾ ಹೇಳಿದಳು, ನೀವು ಪುನಃ ಇಲ್ಲಿಗೆ ಬಂದಿದ್ದೀರಲ್ಲ, ನಿಮ್ಮ ಮಗ ಮತ್ತು ಸೊಸೆಗೆ ಗೊತ್ತಾದರೆ ನೀವು ಅವರಿಗೆ ಏನು ಹೇಳುತ್ತೀರಿ? ದಯವಿಟ್ಟು ನೀವು ಈಗ ಮನೆಗೆ ಹೋಗಿ. ಆಗ ನಾನು ಅವಳ ಕೈಗಳನ್ನು ಹಿಡಿದುಕೊಂಡೆ ಮತ್ತು ಹೇಳಿದೆ, ಶಾರದಾ, ಹೀಗೆ ನನ್ನ ಮುಂದೆ ಕೈ ಜೋಡಿಸಬೇಡ. ನನ್ನ ಮಗ ಮತ್ತು ಸೊಸೆ ನನ್ನನ್ನು ಮನೆಯಿಂದ ಹೊರಹಾಕಿದರೂ ಸರಿ, ನಾನು ಅದಕ್ಕೂ ಸಿದ್ಧ. ಹೀಗೆ ಹೇಳುತ್ತಾ ನಾನು ಶಾರದಾಳಿಗೆ ಧೈರ್ಯ ತುಂಬಿದೆ. ಮತ್ತೆ ಶಾರದಾ ಏನನ್ನೂ ಹೇಳಲಿಲ್ಲ. ಇಬ್ಬರು ಕಾಲೇಜಿಗೆ ಹೋದ ಆ ದಿನಗಳ ನೆನಪಿನಲ್ಲಿ ಕಳೆದು ಹೋದೆವು. ಆ ದಿನಗಳಲ್ಲಿ ಇಬ್ಬರು ಕಾಲೇಜಿಗೆ ಹೋಗುತ್ತಿದ್ದೆವು ಮತ್ತು ನಾನು ನನ್ನ ಭಾವನೆಗಳನ್ನು ಶಾರದಾಳ ಜೊತೆ ವ್ಯಕ್ತಪಡಿಸಿದ್ದೆ. ಆದರೆ ಅವರು ನನ್ನನ್ನು ತುಂಬ ವಿರೋಧಿಸಿದರು. ನಾವಿಬ್ಬರು ಪರಸ್ಪರ ಪ್ರತಿಸ್ಪರ್ಧಿಗಳಾಗಿದ್ದೆವು. ಆದರೆ ನಮ್ಮ ಅದೃಷ್ಟ, ಈ ವಯಸ್ಸಿನಲ್ಲಿ ಭೇಟಿಯಾದೆವು. ಇಬ್ಬರು ಆ ದಿನಗಳನ್ನು ನೆನಪಿಸಿಕೊಂಡು ಪರಸ್ಪರ ಕ್ಷಮೆ ಕೇಳಿದೆವು. ಪರಸ್ಪರ ಒಬ್ಬರನ್ನೊಬ್ಬರು ಹೀಯಾಳಿಸುತ್ತಿದ್ದೆವು. ಹೀಗೆ ಒಬ್ಬರಿಗೊಬ್ಬರು ಹೀಯಾಳಿಸುತ್ತಾ ನಗುತ್ತಾ ರಾತ್ರಿಯ ಕಪ್ಪು ಕತ್ತಲೆಗೆ ವಿದಾಯ ಹೇಳಿದೆವು. ಆಗಲೇ ಬೆಳಿಗ್ಗೆಯಾಗಿತ್ತು. ಆದರೆ ಆ ಮುಂಜಾನೆ ನನ್ನ ಮತ್ತು ಶಾರದಾರ ಜೀವನದಲ್ಲಿ ದುಃಖದ ರೂಪದಲ್ಲಿ ಕುರುಡು ಸ್ನೇಹದ ಛಾಯೆ ಇತ್ತು. ಬೆಳಗಿನ ಜಾವ ಎದ್ದ ಕೂಡಲೇ ಮಗ ಮತ್ತು ಸೊಸೆ ನಾನು ಮನೆಯಲ್ಲಿ ಇಲ್ಲದೇ ಇರುವುದನ್ನು ಗಮನಿಸಿದ್ದರು ಮತ್ತು ನಾನು ಎಲ್ಲಿಯೋ ವಾಕಿಂಗ್ಗೆ ಹೋಗಿರಬಹುದು ಎಂದುಕೊಂಡರು. ಆದರೆ ಮಗ ಮತ್ತು ಸೊಸೆ ಡ್ಯೂಟಿಗೆ ಹೋಗುವ ಸಮಯವಾದರೂ ನಾನು ಬರದೇ ಇರುವುದನ್ನು ಕಂಡು ಮನೆಯ ಕೀಲಿ ಕೈಯನ್ನು
ಪಕ್ಕದ ಮನೆಯವರ ಹತ್ತಿರ ಕೊಟ್ಟು ಹೋದರು. ಆದರೆ ಸೊಸೆ ಬಂದು ನೋಡಿದಾಗ ನಾನು ಅಂಗಡಿಯನ್ನು ತೆರೆದಿರಲಿಲ್ಲ ಮತ್ತು ಮನೆಗೂ ಬರದಿದ್ದದನ್ನು ಕಂಡು ಗಾಬರಿಯಾದಳು. ಅಷ್ಟರಲ್ಲೇ ಮಗನು ಸಹ ಮನೆಗೆ ಬಂದಿದ್ದ. ಆದರೆ ಇನ್ನು ನಾನು ಮನೆಗೆ ಹೋಗಿರಲಿಲ್ಲ. ನಾನು ರಾತ್ರಿಯಾಗುತ್ತಿದ್ದಂತೆ ಮನೆಗೆ ತಲುಪಿದೆ. ಆದರೆ ನನ್ನ ಮಗ ನಿತಿನ್ ನನ್ನ ಜೊತೆ ಶಾರದಾಳನ್ನು ಕರೆದುಕೊಂಡು ಹೋಗಿದ್ದರಿಂದ ಕೋಪಗೊಂಡನು. ನನಗೆ ಬೈಯಲು ಪ್ರಾರಂಭಿಸಿದ. ಆದರೆ ನಾನು ಅವನಿಗೆ ತುಂಬ ಪ್ರೀತಿಯಿಂದ ವಿವರಿಸಿದೆ. ಆದರೂ ನನ್ನ ಮಗ ಹೇಳಿದ, ನಿಮಗೇನು ಅರ್ಥವಾಗುವುದಿಲ್ಲವೇ? ನಿಮ್ಮ ವಯಸ್ಸನ್ನು ನೋಡಿದ್ದೀರಾ? ಮೊಮ್ಮಕ್ಕಳನ್ನು ಆಡಿಸುವ ವಯಸ್ಸಿನಲ್ಲಿ ಈ ಮುದುಕಿಯ ಜೊತೆ ಮೋಜು ಮಸ್ತಿ ಮಾಡುತ್ತಿದ್ದೀರಾ? ನಿಮ್ಮ ಗೌರವದ ಬಗ್ಗೆ ನಿಮಗೆ ಕಾಳಜಿ ಇಲ್ಲವೇ? ನೀವು ನಮ್ಮ ಮನೆಯ ಗೌರವವನ್ನು ಹಾಳು ಮಾಡುತ್ತಿದ್ದೀರಾ. ಈ ಮುದುಕಿಯನ್ನು ಈಗಲೇ ನಮ್ಮ ಮನೆಯಿಂದ ಹೊರಹಾಕಿ ಎಂದು ಹೇಳಿದ. ಆಗ ನಾನು ಹೇಳಿದೆ, ನಿಮಗೆ ನಾಚಿಕೆ ಇಲ್ಲದೆ ಅಪ್ಪ ಅಮ್ಮನನ್ನು ಮುದುಕಿ ಎಂದು ಹೇಳುತ್ತಿದ್ದೀರಾ? ಆಗ ನಿತಿನ್ ನನ್ನ ಮೇಲೆ ಕೈ ಮಾಡಲು ಮುಂದಾದನು. ಅಷ್ಟರಲ್ಲೇ ಶಾರದಾ ಅವನನ್ನು ತಡೆದು ಹೇಳಿದಳು, ಏನು ಮಾಡ್ತಿದ್ಯಾ ಮಗ? ಅಪ್ಪ ಅಮ್ಮ ದೇವರ ಸಮಾನ. ಅಂಥವರ ಮೇಲೆ ನೀನು ಕೈ ಮಾಡ್ತೀಯಾ? ಇದೇನಾ ನಿನ್ನ ಸಂಸ್ಕಾರ? ಇದು ನಿಮ್ಮ ಕುಟುಂಬದ ವಿಷಯವಾದರೂ ನನ್ನಿಂದಾಗಿ ಈ ಅವಸ್ಥೆ ಸೃಷ್ಟಿಯಾಗಿದೆ. ಅದಕ್ಕೆ ಅಡ್ಡಿ ಮಾಡುತ್ತಿದ್ದೇನೆ. ಮಗನೇ, ಒಮ್ಮೆಯಾದರೂ ನಿಮ್ಮ ತಂದೆಯ ಮಾತನ್ನು ಕೇಳು. ನೀನು ಪುಸ್ತಕಗಳಲ್ಲಿ ಅನೇಕ ಒಳ್ಳೆಯ ವಿಷಯಗಳನ್ನು ಓದಿರಬಹುದು. ಆದರೆ ಅದನ್ನು ಸುಮ್ಮನೆ ಓದಬಾರದು. ಅವುಗಳನ್ನು ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಸಿಗುತ್ತದೆ. ಇಲ್ಲದಿದ್ದರೆ ಅಂತಹ ಶಿಕ್ಷಣದಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಹೇಳಿದಳು. ಇಲ್ಲಿಯವರೆಗೆ ಸುಮ್ಮನಿದ್ದ ನನ್ನ ಸೊಸೆ ಶಾರದಾವರ ಮಾತನ್ನು ಕೇಳಿದ ನಂತರ, ಓಕೆ, ನೀವು ನಮಗೆ ಗೌರವ ಮತ್ತು ಒಳ್ಳೆತನವನ್ನು ಕಲಿಸುತ್ತಿದ್ದೀರಾ. ಆದರೆ ನೀವು ಯಾವುದೇ ಪುಸ್ತಕದಲ್ಲೂ ಓದಲಿಲ್ಲವಾ? ಈ ವಯಸ್ಸಿನಲ್ಲಿ ನೀವು ಭಗವಂತನ ಸ್ಮರಣೆ ಮಾಡುತ್ತಿರಬೇಕು. ಅದರ ಬದಲಿಗೆ ನೀವು ಹುಡುಗ ಹುಡುಗಿಯರ ಹಾಗೆ ವಿಜೃಂಭಿಸುತ್ತಿದ್ದೀರಲ್ಲ. ಇದರಿಂದ ನಿಮಗೆ ಯಾವುದೇ ಮರ್ಯಾದೆ ಸಿಗುವುದಿಲ್ಲ. ಆಗ ಶಾರದಾ ಏನು ಹೇಳಲು ಹೊರಟಾಗ ನಿತಿನ್ ಹೇಳಿದ, ಈಗಿಂದೀಗಲೇ ನೀವಿಬ್ಬರು ನನ್ನ ಮನೆಯಿಂದ ಹೊರಟು ಹೋಗಿ. ಮತ್ತು ನಿಮ್ಮಿಬ್ಬರಿಂದ ಒಂದೇ ಒಂದು ಮಾತನ್ನು ಕೇಳಲು ನನಗೆ ಇಷ್ಟ ಇಲ್ಲ. ಬಲವಂತವಾಗಿ ನನ್ನನ್ನು ಮತ್ತು ಶಾರದಾಳನ್ನು ಮನೆಯಿಂದ ಹೊರಹಾಕಿದ. ರಾತ್ರಿಯ ಕತ್ತಲಲ್ಲಿ ನಮಗೆ ಎಲ್ಲಿಗೆ ಹೋಗಬೇಕೆಂದು ತೋಚಲಿಲ್ಲ. ನಮಗೆ ಏನೊಂದು ಅರ್ಥವಾಗಲಿಲ್ಲ. ಈ ಊರಿನಲ್ಲಿ ನನಗೆ ತುಂಬ ಗೌರವವಿತ್ತು ಮತ್ತು ನಾನು ಸ್ವಾಭಿಮಾನಿಯಾಗಿದ್ದೆ. ಆದ್ದರಿಂದ ನಾನು ನೆರೆಹೊರೆಯವರಲ್ಲಿ ಯಾರೊಂದಿಗೂ ಸಹಾಯವನ್ನು ಕೇಳಲಿಲ್ಲ. ಆಗ ಶಾರದಾ, ನನ್ನಿಂದಾಗಿ ನಿಮಗೆ ತೊಂದರೆಯಾಯಿತು. ಕನಿಷ್ಠ ಪಕ್ಷ ನೀವು ನಿಮ್ಮ ಮನೆಯಲ್ಲಿ ನೆಮ್ಮದಿಯಿಂದ ಬದುಕುತ್ತಿದ್ರಿ. ನನ್ನ ನಶೀಬದಲ್ಲಿ ಏನಿತ್ತೋ ಅದೇ ಆಗುತ್ತಿತ್ತು ಎಂದು ಹೇಳಿದಳು. ಆಗ ನಾನು ಹೇಳಿದೆ, ಈ ಕತ್ತಲೆಯಲ್ಲಿ ನಿಮ್ಮನ್ನು ಒಬ್ಬರನ್ನೇ ಬಿಟ್ಟು ನಾನು ಮನೆಗೆ ಹೋದರೆ ನನ್ನ ಗೌರವಕ್ಕೆ ಧಕ್ಕೆ ಬರುವುದು. ಇದು ನನ್ನ ಜೀವನದುದ್ದಕ್ಕೂ ಕಾಡುತ್ತಿರುವುದು ಎಂದು ಹೇಳಿದೆ. ದುಃಖವಿರಲಿ ಸುಖವಿರಲಿ, ಇಂತಹ ಅಸಹಾಯಕ ಸ್ಥಿತಿಯಲ್ಲಿ ನಾನು ಅವಳ ಜೊತೆಗೆ ಹೊರಟೆ. ನಾನು ನನ್ನ ಸಂತೋಷದ ಬಗ್ಗೆ ಯೋಚಿಸದೆ ಶಾರದಾಳ ಜೊತೆಗೆ ಮೆಲ್ಲನೆ ನಡೆದೆ. ಕಷ್ಟದ ಬಗ್ಗೆ ಒಮ್ಮೆಯೂ ಯೋಚಿಸದೆ ನಿಧಾನವಾಗಿ ಬಸ್ ಸ್ಟ್ಯಾಂಡ್ ತಲುಪಿದೆವು. ಈಗ ರಾತ್ರಿಯಾಗಿದ್ದರಿಂದ ನಮಗೆ ಎಲ್ಲಿಗೆ ಹೋಗಬೇಕೆಂದು ತಿಳಿಯಲಿಲ್ಲ. ಇಂತಹ ಚಳಿಯಲ್ಲಿಯೂ ಬೆವರಿನಿಂದ ತೊಯ್ದು ಒಬ್ಬ ರಿಕ್ಷಾ ಚಾಲಕನು ತನ್ನ ರಿಕ್ಷಾವನ್ನು ತಳ್ಳುತ್ತಿದ್ದನು ಮತ್ತು ಅವನು ತನ್ನ ರಿಕ್ಷಾದಲ್ಲಿ ಸಾಮಾನುಗಳನ್ನು ತುಂಬುತ್ತಿದ್ದನು. ತಕ್ಷಣ ಅವನು ನನ್ನನ್ನು ನೋಡಿ ಅತ್ತನು ಮತ್ತು ನನ್ನ ಕಾಲಿಗೆ ಬಿದ್ದು, ನನ್ನ ಹೆಂಡತಿ ಆರೋಗ್ಯ ಕೆಟ್ಟು ಅವಳ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ ಎಂದು ಹೇಳಿದನು. ಆದರೆ ನನ್ನ ಹತ್ತಿರ ಈಗ ಹಣವಿಲ್ಲ. ಕಂಪನಿಯ ಮಾಲೀಕರು, ನೀನು ಸಾಮಾನುಗಳನ್ನು ತೆಗೆದುಕೊಂಡು ಬಾ, ನಿನಗೆ ಹಣವನ್ನು ನೀಡುತ್ತೇನೆ ಎಂದು ಹೇಳಿದ್ದಾರೆ. ಆದರೆ ಹಣ ಸಿಗದಿದ್ದರೆ ನನ್ನ ಹೆಂಡತಿಯ ಪ್ರಾಣ ಹೋಗುವುದು ಎಂದು ಹೇಳಿದ. ಅವನ ರಿಕ್ಷಾ ಕೆಟ್ಟು ನಿಂತಿದ್ದರಿಂದ ನಾನು ಅವನ ಮೇಲೆ ಕರುಣೆ ತೋರಿ ಅವನ ರಿಕ್ಷಾವನ್ನು ತಳ್ಳತೊಡಗಿದೆ. ಶಾರದಾ ಕೂಡ ನನ್ನ ಹಿಂದೆ ಬರುತ್ತಿದ್ದಳು. ರಿಕ್ಷಾ ಸ್ಟಾರ್ಟ್ ಆದ ಮೇಲೆ ಬೇಗ ರಿಕ್ಷಾವನ್ನು ಓಡಿಸಿಕೊಂಡು ಫ್ಯಾಕ್ಟರಿ ಹತ್ತಿರ ತೆಗೆದುಕೊಂಡು ಬಂದ. ಬೇಗನೆ ಸಾಮಾನುಗಳನ್ನು ಇಳಿಸಿದ. ಫ್ಯಾಕ್ಟರಿಯ ಮಾಲೀಕನ ಹತ್ತಿರ ಹಣ ಕೇಳಲು ಹೋದಾಗ ಅಲ್ಲಿದ್ದ ಕಾವಲುಗಾರ ಹೇಳಿದ, ನೀನು ತಡವಾಗಿ ಬಂದಿದ್ಯಾ, ಫ್ಯಾಕ್ಟರಿ ಮಾಲೀಕರು ಹೊರಟು ಹೋಗಿದ್ದಾರೆ. ಅವನ ಮಾತನ್ನು ಕೇಳಿ ರಿಕ್ಷಾ ಡ್ರೈವರ್ ಉದ್ವೇಗಗೊಂಡರು ಮತ್ತು ಅವನು ತುಂಬ ಬೇಸರದಿಂದ, ಈ ರಿಕ್ಷಾವನ್ನು ಇಟ್ಟುಕೊಂಡು ನನಗೆ 500 ರೂಪಾಯಿ ಕೊಡಿ, ನನಗೆ ತುಂಬ ಹಣದ ಅವಶ್ಯಕತೆ ಇದೆ ಎಂದು ಹೇಳಿದ. ನನ್ನ ಹತ್ತಿರ ಕೇವಲ 500 ರೂಪಾಯಿ ಮಾತ್ರ ಇತ್ತು. ಅದನ್ನು ಅವನಿಗೆ ನೀಡಿ, ನೋಡು ಮದನ್, ನಿನಗೆ 500 ರೂಪಾಯಿ ಸಿಕ್ಕಿದ ಕೂಡಲೇ ನೀನು ಈ ರಿಕ್ಷಾವನ್ನು ತೆಗೆದುಕೊಂಡು ಹೋಗಬಹುದು. ಅಲ್ಲಿಯವರೆಗೆ ನಾನು ನಿಮ್ಮ ರಿಕ್ಷಾವನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದೆ. ಮದನ್ 500 ರೂಪಾಯಿ ತೆಗೆದುಕೊಂಡು ಸಂತೋಷವಾಗಿ ಅವನ ಮನೆಗೆ ಹೋದ. ಇಲ್ಲಿ ನಾನು ಮತ್ತು ಶಾರದಾ ಇಡೀ ರಾತ್ರಿ ರಿಕ್ಷಾದಲ್ಲೇ ಕಳೆದೆವು. ಮಾರನೇ ದಿನ ಬೆಳಿಗ್ಗೆ ಆಯಿತು. ನಾನು ಅಂಗಡಿಗೆ ಹೋಗಬೇಕೆಂದುಕೊಂಡೆ ಮತ್ತು ಅದರಿಂದ ಬರುವ ಆದಾಯದಿಂದ ನಾವಿಬ್ಬರು ಜೀವನ ನಡೆಸಬಹುದು, ನಮ್ಮಿಬ್ಬರ ಖರ್ಚುಗಳನ್ನು ಆರಾಮಾಗಿ ನಿಭಾಯಿಸಬಹುದು ಎಂದುಕೊಂಡೆ. ಆದರೆ ನಾನು ಅಂಗಡಿಯ ಬಳಿ ಬಂದ ತಕ್ಷಣ ಅಂಗಡಿ ಮೊದಲೇ ತೆರೆದಿತ್ತು. ಅಲ್ಲಿ ಕುಳಿತಿದ್ದ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಕೇಳಿದೆ, ನೀವು ಯಾರು ಮತ್ತು ನನ್ನ ಅಂಗಡಿಯಲ್ಲಿ ಏನು ಮಾಡುತ್ತಿದ್ರಿ? ವ್ಯಕ್ತಿ ಮುಗುಳು ನಗುತ್ತಾ ಹೇಳಿದ, ಅಣ್ಣ, ಈ ಅಂಗಡಿ ಈಗ ನನ್ನದು. ಅಗ್ರಿಮೆಂಟ್ ಪೇಪರ್ ನೋಡಿ. ರಾತ್ರೋರಾತ್ರಿ ನಿಮ್ಮ ಮಗ ಈ ಅಂಗಡಿಯನ್ನು ನನಗೆ ಮಾರಿದ್ದಾರೆ. ನನಗೆ ಆ ಪೇಪರ್ ನೋಡಿದಾಗ ಕಣ್ಣೆದುರು ಕತ್ತಲೆ ಕವಿದ ಹಾಗೆ ಆಯಿತು ಮತ್ತು ತಲೆ ತಿರುಗಿ ಬೀಳುವವನಿದ್ದೆ. ಅಷ್ಟರಲ್ಲಿ ಶಾರದಾ ನನ್ನನ್ನು ಹಿಡಿದರು ಮತ್ತು ನನ್ನನ್ನು ಅಲ್ಲೇ ಕುಳ್ಳಿರಿಸಿ ಅದೇ ಅಂಗಡಿಯಿಂದ ನನಗೆ ನೀರು ತಂದು ಕೊಟ್ಟರು. ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಸಮಾಧಾನ ಮಾಡಿಕೊಂಡು ನಿಟ್ಟುಸಿರು ಬಿಟ್ಟೆ.
ನನ್ನ ಮಗನೊಂದಿಗೆ ಇದರ ಬಗ್ಗೆ ಮಾತನಾಡಲು ನಿರ್ಧರಿಸಿದೆ. ಶಾರದಾಳ ಜೊತೆ ಮತ್ತೆ ನನ್ನ ಮನೆಗೆ ಹೋದೆ. ನಾನು ನನ್ನ ಮಗನಿಗೆ ಕೇಳಿದೆ, ರಾತ್ರೋರಾತ್ರಿ ನನ್ನ ಅಂಗಡಿಯನ್ನು ಮಾರಲು ನಿನಗೆ ಎಷ್ಟು ಧೈರ್ಯ? ನಾನು ನನ್ನ ಸ್ವಂತ ಹಣದಿಂದ ಆ ಅಂಗಡಿಯನ್ನು ಖರೀದಿಸಿದ್ದೇನೆ. ಅದನ್ನು ಮಾರುವ ಹಕ್ಕು ನಿನಗ್ಯಾರು ಕೊಟ್ಟರು? ಆಗ ನಿತಿನ್ ನಗುತ್ತಾ ಹೇಳಿದ, ಏ ಮುದುಕ, ನಾನು ಏನು ಮಾಡಬೇಕು ಏನು ಮಾಡಬಾರದೆಂದು ನೀನು ನನಗೆ ಹೇಳಲು ಬರಬೇಡ. ನನಗೆ ಇಷ್ಟ ಬಂದ ಹಾಗೆ ನಾನು ಮಾಡಿದ್ದೇನೆ. ಈಗ ನೀವು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಪಡೆಯಬಹುದು. ದಯವಿಟ್ಟು ಈ ನಾಚಿಕೆ ಇಲ್ಲದ ಮುದುಕಿಯನ್ನು ಇಲ್ಲಿಂದ ಕರೆದುಕೊಂಡು ಹೋಗು. ಆಗ ನಾನು ಹೇಳಿದೆ, ಸರಿ ಮಗನೇ, ನಿಮ್ಮಿಷ್ಟದ ಹಾಗೆ ಆಗಲಿ. ಹೊರಗಡೆ ತುಂಬ ಚಳಿ ಇದೆ. ದಯವಿಟ್ಟು ನನ್ನ ಬಟ್ಟೆ ಮತ್ತು ಶಾಲನ್ನು ಕೊಟ್ಟು ಬಿಡಿ. ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ಮತ್ತೆ ನನ್ನ ಮಗ ಕೇಳಿದ, ಶಾಲು ಮತ್ತು ಬಟ್ಟೆ ಯಾಕೆ ಬೇಕು? ನಿಮಗೆ ಹೊರಗಡೆ ತಿರುಗಾಡುವುದೆಂದರೆ ತುಂಬ ಇಷ್ಟ ಅಲ್ಲವೇ? ನಿಮ್ಮ ಯೌವನ ಈಗ ಮರಳಿ ಬಂದಿದೆ. ಅಮ್ಮ ತೀರಿಕೊಂಡಿದ್ದರಿಂದ ನಿಮಗೆ ದುಃಖವಿಲ್ಲ, ಬದಲಿಗೆ ಬಹಳ ಸಂತೋಷವಾಗಿದ್ದೀರಿ. ನಿಜ ಹೇಳಬೇಕೆಂದರೆ ಅಮ್ಮ ತೀರಿಕೊಂಡಿದ್ದೇ ಒಳ್ಳೆಯದಾಯಿತು ಎಂದು ಮನದಲ್ಲಿ ಖುಷಿ ಪಡುತ್ತಿದ್ದೀರಿ. ನೀವು ಅನಾಚಾರ ಮಾಡುತ್ತಿದ್ದೀರಾ. ಈಗಿಂದೀಗಲೇ ನಮ್ಮ ಮನೆಯಿಂದ ಹೊರ ಹೋಗಿ, ಇಲ್ಲದಿದ್ದರೆ ನಾನೇನು ಮಾಡುತ್ತೇನೆ? ನನ್ನ ಬಾಯಿಂದ ಇನ್ನೇನು ಕೇಳಬೇಕಾಗುತ್ತದೆಯೋ ಗೊತ್ತಿಲ್ಲ ಎಂದು ನನ್ನ ಮಗ ಹೇಳಿದ ಮತ್ತು ನನ್ನನ್ನು ಹೊರಗಡೆ ತಳ್ಳಿದ. ನನ್ನ ಮಗನ ಮುಂದೆ ಕೈ ಜೋಡಿಸಿ, ಮಗನೇ, ದಯವಿಟ್ಟು ನನಗೆ ಸ್ವೆಟರ್ ಮತ್ತು ಶಾಲನ್ನು ಕೊಡು. ಚಳಿಯಿಂದ ಇರುವುದು ತುಂಬ ಕಷ್ಟ ಎಂದು ಬೇಡಿಕೊಂಡೆ. ಆದರೆ ನಿತಿನ್ ನನ್ನ ಮಾತನ್ನು ಕೇಳಲಿಲ್ಲ. ನಮ್ಮನ್ನು ಹೊರತಳ್ಳಿ, ಈ ಮುದುಕಿಯನ್ನು ಮತ್ತೆ ನಮ್ಮ ಮನೆಗೆ ಕರೆದುಕೊಂಡು ಬರಬೇಡ ಎಂದು ಹೇಳಿ ನನ್ನ ಸೊಸೆ ಗೇಟಿನ ಬೀಗ ಹಾಕಿದಳು. ಇಬ್ಬರು ನಿಧಾನವಾಗಿ ನಡೆದುಕೊಂಡು ಬಂದು ರಿಕ್ಷಾವನ್ನು ತಲುಪಿದೆವು ಮತ್ತು ಅದೇ ರಿಕ್ಷಾದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದೆವು. ಒಂದು ದಾರಿ ಮುಚ್ಚಿದರೆ ಇನ್ನೊಂದು ದಾರಿ ತೆಗೆದುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಮುಂದೆ ನನಗೊಂದು ಒಳ್ಳೆ ದಾರಿ ಕಾಣಿಸಿತ್ತು. ನನ್ನ ಅಂಗಡಿ ಹೋಯಿತು. ಆದರೆ ರಿಕ್ಷಾ ನನ್ನ ಆದಾಯದ ಮೂಲವಾಗಿತ್ತು. ನಮ್ಮಿಬ್ಬರ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ರಿಕ್ಷಾ ನಮಗೆ ಆಧಾರವಾಗಿತ್ತು. ನಾನು ನಮಗೋಸ್ಕರ ಮೊದಲು ಒಂದು ಚಿಕ್ಕ ರೂಮನ್ನು ಬಾಡಿಗೆಗೆ ತೆಗೆದುಕೊಂಡೆ. ನಾನು ಬೆಳಿಗ್ಗೆಯಿಂದ ಸಂಜೆವರೆಗೆ ರಿಕ್ಷಾ ಓಡಿಸುತ್ತಿದ್ದೆ ಮತ್ತು ಅದರಿಂದ ನಮಗೆ ಸಾಕಾಗುವಷ್ಟು ಹಣವನ್ನು ಸಂಪಾದಿಸಬಹುದಿತ್ತು. ಅದರಿಂದ ಗಳಿಸಿದ ಆದಾಯದಿಂದ ಕೆಲವೊಮ್ಮೆ ಅಕ್ಕಿ, ಕೆಲವೊಮ್ಮೆ ಬೇಳೆಕಾಳುಗಳು, ಮಸಾಲೆ ಸಾಮಾನುಗಳು ಹೀಗೆ ತಿಂಗಳಲ್ಲಿ ಖರೀದಿಸುತ್ತಿದ್ದೆವು. ಹೀಗೆ 1 ತಿಂಗಳು ಕಳೆಯಿತು. ಮನೆ ಬಾಡಿಗೆ ಕಟ್ಟುವ ಸಮಯ ಬಂದಿತ್ತು. ಆದರೆ ಬಾಡಿಗೆ ಕೊಡುವಷ್ಟು ಹಣ ನಮ್ಮಲ್ಲಿ ಇರಲಿಲ್ಲ. ಮನೆ ಮಾಲೀಕರು ಮುಂದಿನ ತಿಂಗಳು ಬಾಡಿಗೆ ಕೊಡದಿದ್ದರೆ ಮನೆ ಸಾಮಾನುಗಳನ್ನು ಹೊರಹಾಕುತ್ತೇವೆಂದು ಕಟ್ಟುನಿಟ್ಟಾಗಿ ಹೇಳಿದ್ದರು. ನಾನು ಬಾಡಿಗೆ ಮನೆಯನ್ನು ಉಳಿಸಿಕೊಳ್ಳಲು ಇನ್ನೂ ಸಾಕಷ್ಟು ಶ್ರಮ ಪಡಬೇಕಾಗಿತ್ತು. ನಾನು ಹೆಚ್ಚು ಸಮಯ ಕೆಲಸ ಮಾಡಿದ್ದರಿಂದ ಮತ್ತು ಪೌಷ್ಟಿಕ ಆಹಾರದ ಕೊರತೆಯಿಂದಾಗಿ ನನ್ನ ಆರೋಗ್ಯವು ಹದಗೆಟ್ಟಿತ್ತು. ಶಾರದಾ ಇದಕ್ಕೆಲ್ಲ ತಾನೇ ಕಾರಣವೆಂದು ನೊಂದುಕೊಂಡಳು ಮತ್ತು ಬಾಡಿಗೆ ಕೊಡಲು ಹಣವಿಲ್ಲದೆ ಮಾಲೀಕರು ನಮ್ಮನ್ನು ಮನೆಯಿಂದ ಹೊರಹಾಕುವ ಸಮಯವೂ ಬಂದಿತ್ತು. ಹಾಗೆ ಮಾಲೀಕನು ನಮ್ಮಿಬ್ಬರನ್ನು ಮನೆಯಿಂದ ಹೊರಹಾಕಿದನು. ನಾವಿಬ್ಬರು ತುಂಬ ಕೆಟ್ಟ ಸ್ಥಿತಿಯಿಂದ ಮನೆಯಿಂದ ಹೊರ ಬಂದೆವು. ಆದರೆ ನಾವು ಇನ್ನೂ ಪರಿಸ್ಥಿತಿಯ ವಿರುದ್ಧ ಹೋರಾಡುವುದನ್ನು ಬಿಡಲಿಲ್ಲ. ನನ್ನಿಂದ ರಿಕ್ಷಾನು ಓಡಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾನು ಬಾಡಿಗೆಗೆ ರಿಕ್ಷಾವನ್ನು ಬಿಟ್ಟೆ. ರಿಕ್ಷಾವನ್ನು ಬಾಡಿಗೆಗೆ ತೆಗೆದುಕೊಂಡ ಹುಡುಗ 3-4 ದಿನಗಳವರೆಗೆ ರಿಕ್ಷಾವನ್ನು ಓಡಿಸಿದ ಮತ್ತು ಅದರ ಬಾಡಿಗೆಯನ್ನು ಸಹ ನೀಡಿದ. ನಂತರ ಅವನು ಎಲ್ಲಿ ನಾಪತ್ತೆಯಾದನೋ ಗೊತ್ತಿಲ್ಲ. ನಂತರ ನಾನು ರಿಕ್ಷಾ ತಯಾರಿಸುವ ಅಂಗಡಿಯಲ್ಲಿ ಏಕೆ ಕೆಲಸಕ್ಕೆ ಸೇರಿಕೊಳ್ಳಬಾರದೆಂದು ಯೋಚಿಸಿದೆ. ಹಾಗೆ ಅಂಗಡಿಯವನ ಹತ್ತಿರವೂ ವಿನಂತಿಸಿಕೊಂಡೆ. ಅವನು ಸಹ ನನ್ನನ್ನು ಕೆಲಸಕ್ಕೆ ಸೇರಿಸಿಕೊಂಡನು. ಏಕೆಂದರೆ ಅವನಲ್ಲಿ ಕೆಲಸ ಮಾಡುತ್ತಿರುವ ಜನರು ರಜೆ ತೆಗೆದುಕೊಂಡಿದ್ದರು. ಅವನಿಗೂ ಕೆಲಸದ ಆಳಿನ ಅಗತ್ಯವಿತ್ತು. ನಾನು ನನ್ನ ಕೈಕಾಲುಗಳಿಗೆ ಯಂತ್ರವನ್ನು ಹಾಕಿಕೊಂಡಂತೆ ಬಹಳ ಚಾಣಾಕ್ಷತನದಿಂದ ಕೆಲಸ ಮಾಡಲು ಪ್ರಾರಂಭಿಸಿದೆ. ನಾನು ಅಂಗಡಿಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದ್ದರಿಂದ ಅಂಗಡಿಯ ಲಾಭವು ದ್ವಿಗುಣಗೊಂಡಿತ್ತು. ಅಂಗಡಿಯ ಓನರ್ ಸಹ ತುಂಬ ಒಳ್ಳೆಯವನಾಗಿದ್ದನು. ಆದ್ದರಿಂದ ನಮಗೆ ಉಳಿಯಲು ನೌಕರರಿಗೆ ನೀಡುವ ಒಂದು ರೂಮನ್ನು ನೀಡಿದರು. ಶಾರದಾ ಕೂಡ ಓನರ್ನ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡುತ್ತಿದ್ದಳು. ಅದಕ್ಕೆ ಬದಲಾಗಿ ಓನರ್ನ ಹೆಂಡತಿಯು ಶಾರದಾಳಿಗೆ ಬೇಳೆಕಾಳುಗಳನ್ನು ಮತ್ತು ಅಗತ್ಯ ವಸ್ತುಗಳನ್ನು ನೀಡುತ್ತಿದ್ದಳು. ನನ್ನ ಪರಿಶ್ರಮ ನೋಡಿ ಓನರ್ ನನಗೆ ಸಂಬಳವನ್ನು ಸಹ ಹೆಚ್ಚು ಮಾಡಿದರು. ಓನರ್ ಇಷ್ಟು ಒಳ್ಳೆಯವರಾಗಿದ್ದರೂ ಸಹ ಅವರಿಗೆ ಮಕ್ಕಳಿರಲಿಲ್ಲ. ಆದ್ದರಿಂದ ಅವರು ಕೆಲವೊಮ್ಮೆ ಖಿನ್ನತೆಗೆ ಒಳಗಾಗುತ್ತಿದ್ದರು. ಆಗ ನಾನು ಮತ್ತು ಶಾರದಾ ಅವರಿಬ್ಬರಿಗೂ ಸಮಾಧಾನ ಮಾಡುತ್ತಿದ್ದೆವು. ನಾನು ಯಜಮಾನರಿಗೆ ಹೇಳಿದೆ, ನೀವು ತುಂಬ ಒಳ್ಳೆಯವರು. ಒಂದಲ್ಲ ಒಂದು ದಿನ ದೇವರು ನಿಮ್ಮ ಇಷ್ಟಾರ್ಥವನ್ನು ಪೂರೈಸುತ್ತಾನೆ ಎಂದು. ಆ ದಿನ ಓನರ್ ಮತ್ತು ಓನರ್ರ ಹೆಂಡತಿ ವಿದೇಶಕ್ಕೆ ಹೋಗಿದ್ದರು. ಈಗ ನಾನೇ ಅಂಗಡಿಯ ಜವಾಬ್ದಾರಿ ತೆಗೆದುಕೊಂಡು ಅಂಗಡಿಯನ್ನು ನಡೆಸುತ್ತಿದ್ದೆ. ಓನರ್ ಒಂದು ದಿನ ಹಿಂತಿರುಗಬಹುದು ಎಂದುಕೊಂಡಿದ್ದೆ. ಆದರೆ ಒಂದು ದಿನ ಟಿವಿಯಲ್ಲಿ ಅವರು ಹೋಗುತ್ತಿರುವ ವಿಮಾನ ಅಪಘಾತಕ್ಕೆ ಒಳಗಾಗಿರುವುದನ್ನು ನೋಡಿದೆ ಮತ್ತು ಅದರಲ್ಲಿದ್ದ ಎಲ್ಲ ಪ್ರಯಾಣಿಕರು ಸತ್ತು ಹೋಗಿದ್ದರು. ಅವರಿಬ್ಬರ ಸಾವಿನಿಂದಾಗಿ ನಮಗೆ ತುಂಬ ನೋವಾಯಿತು. ಆದರೂ ನಾನು ತುಂಬ ಪ್ರಾಮಾಣಿಕತೆಯಿಂದ ಅಂಗಡಿಯನ್ನು ನಡೆಸಿಕೊಂಡು ಹೋಗುತ್ತಿದ್ದೆ ಮತ್ತು ಅನೇಕ ನಿರುದ್ಯೋಗಿಗಳಿಗೆ, ನಿರ್ಗತಿಕರಿಗೆ ಉದ್ಯೋಗವನ್ನು ನೀಡಿದೆ ಮತ್ತು ಶಾರದಾ ಅವರು ಬಡವರಿಗೆ, ನಿರ್ಗತಿಕರಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸಲು NGOವನ್ನು ಸಹ ತೆರೆದರು. ಒಂದು ದಿನ ಶಾರದಾ ಮತ್ತು ನಾನು NGO ತಲುಪಿದ ತಕ್ಷಣ ಬಾಗಿಲ ಬಳಿ ಒಬ್ಬ ಯುವಕ ಕುಳಿತುಕೊಂಡಿದ್ದ. ಅವನು ತುಂಬ ದಿನಗಳಿಂದ ಹಸಿದಿರುವ ಹಾಗೆ ಕಾಣುತ್ತಿದ್ದನು. ಶಾರದಾ ಅವರು NGOದಲ್ಲಿ ಇರುವ ಎಲ್ಲರಿಗೂ ಬಟ್ಟೆ, ಶಾಲು ಇತ್ಯಾದಿಗಳನ್ನು ಕೊಡಲು ಹೋಗಿದ್ದರು. ಶಾರದಾ ಅವರು ಸುಮಾರು 1.5 ಕೋಟಿಯ ಬಟ್ಟೆಯನ್ನು ಆರ್ಡರ್ ಮಾಡಿದ್ದರು.
ಅಲ್ಲಿ ಕುಳಿತಿದ್ದ ವ್ಯಕ್ತಿ ನನ್ನನ್ನೇ ನೋಡುತ್ತಿದ್ದ. ಆಗ ನಾನು ಶಾರದಾಗೆ ಅಲ್ಲಿ ಕುಳಿತಿದ್ದ ವ್ಯಕ್ತಿಯನ್ನು ತೋರಿಸಿದೆ. ಆಗ ಶಾರದಾ ಹೇಳಿದಳು, ಅವನು ನಿಮ್ಮ ಮಗ. ಆಗ ನಾನು ಶಾರದಾಳಿಗೆ ಹೇಳಿದೆ, ಶಾರದಾ, ನನಗೆ ಯಾವುದೇ ಮಗನಿಲ್ಲ, ನನ್ನನ್ನು ನಂಬಿ, ನನ್ನ ಮುಖವು ಅವನ ತಂದೆಯಂತೆ ಇರಬಹುದು ಎಂದು ಹೇಳಿ ನಾನು ಶಾರದಾಳ ಜೊತೆ ಅಲ್ಲಿಂದ ವಾಪಸ್ಸಾದೆ. ನಿತಿನ್ ನಾನು ಮತ್ತು ಶಾರದಾ ಹೋಗುತ್ತಿರುವುದನ್ನು ನೋಡುತ್ತಲೇ ಇದ್ದ ಮತ್ತು ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸುತ್ತಿದ್ದ. ನಾನು ಅವನೊಂದಿಗೆ ಮಾತನಾಡಲಿಲ್ಲ. ಆದರೆ ಶಾರದಾ NGOಗೆ ಹೋದಾಗಲೆಲ್ಲ ನಿತಿನ್ ಪಶ್ಚಾತ್ತಾಪದ ಕಣ್ಣುಗಳಿಂದ ಶಾರದಾಳನ್ನು ನೋಡುತ್ತಿದ್ದ. ಆಗ ಶಾರದಾ ಆರಾಧ್ಯ ದೈವವಾದಳು. ಕೊನೆಗೂ ಒಂದು ದಿನ ಶಾರದಾ ಅವನ ಮೇಲೆ ದಯೆ ತೋರಿಸಿದಳು ಮತ್ತು ಅವನ ಈ ಸ್ಥಿತಿಗೆ ಕಾರಣವೇನೆಂದು ಕೇಳಿದಳು. ಆಗ ನಿತಿನ್ ಹೇಳಿದ, ನಾನು ಕೆಲಸದಲ್ಲಿ ಲಂಚ ಪಡೆಯುತ್ತಿದ್ದಾಗ ಸಿಕ್ಕಿಬಿದ್ದೆ. ಯಾಕೆಂದರೆ ನಾನು ಲಂಚ ತೆಗೆದುಕೊಳ್ಳುತ್ತಿರುವಾಗ ಯಾರೋ ಅದರ ವಿಡಿಯೋ ಮಾಡುತ್ತಿದ್ದರು. ಆ ಕ್ಷಣವೇ ನನ್ನನ್ನು ಕೆಲಸದಿಂದ ತೆಗೆದುಹಾಕಿದರು. ಹತಾಶೆಯಿಂದ ನಾನು ಮನೆಗೆ ಹಿಂತಿರುಗುತ್ತಿದ್ದಾಗ ವೇಗವಾಗಿ ಬಂದ ಲಾರಿ ಒಂದು ನನ್ನ ಗಾಡಿಗೆ ಡಿಕ್ಕಿ ಹೊಡೆಯಿತು. ಅಲ್ಲಿಂದ ಅವರು ಪರಾರಿಯಾದರು ಮತ್ತು ನಾನು ತುಂಬ ನೋವಿನಿಂದ ರಸ್ತೆಯಲ್ಲಿ ನರಳುತ್ತಿದ್ದೆ. ಯಾರೂ ನನ್ನನ್ನು ಎತ್ತಲಿಲ್ಲ. ತುಂಬ ರಕ್ತಸ್ರಾವವಾಗುತ್ತಿದ್ದರಿಂದ ನಾನು ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದೆ. ನಂತರ ಯಾರೋ ನನ್ನನ್ನು ಎತ್ತಿಕೊಂಡು ಹೋದರು ಎಂದು ನನಗೆ ಗೊತ್ತಾಗಲಿಲ್ಲ. ನಾನು ಕಣ್ಣು ತೆರೆದಾಗ ಸರ್ಕಾರಿ ಆಸ್ಪತ್ರೆಯ ಬೆಡ್ ಮೇಲೆ ಇದ್ದೆ. ಆ ಸಮಯದಲ್ಲಿ ನನ್ನವರೆನ್ನುವರು ಅಲ್ಲಿ ಯಾರೂ ಇರಲಿಲ್ಲ. ಸ್ವಲ್ಪ ದಿನಗಳ ನಂತರ ಡಾಕ್ಟರ್ ನನ್ನನ್ನು ಡಿಸ್ಚಾರ್ಜ್ ಮಾಡಿದರು. ನಾನು ಅಲ್ಲಿರುವವರ ಹತ್ತಿರ ಆಟೋ ಚಾರ್ಜ್ ಅನ್ನು ತೆಗೆದುಕೊಂಡು ಮನೆಗೆ ಹೋದೆ. ಆದರೆ ಮನೆಗೆ ಬೀಗ ಹಾಕಲಾಗಿತ್ತು. ಆಗ ನಾನು ನನ್ನ ಹೆಂಡತಿಗೆ ಕಾಲ್ ಮಾಡಿದೆ. ಆದರೆ ಅವಳು ನನ್ನ ಕಾಲನ್ನು ರಿಸೀವ್ ಮಾಡಲಿಲ್ಲ. ನಾನು ತುಂಬ ಬಾರಿ ಕಾಲ್ ಮಾಡಿದ ನಂತರ ಅವಳು ಕಾಲ್ ರಿಸೀವ್ ಮಾಡಿ, ಈಗ ನನಗೂ ನಿನಗೂ ಯಾವುದೇ ಸಂಬಂಧವಿಲ್ಲ, ಮತ್ತೆ ಯಾವತ್ತೂ ನನಗೆ ಕಾಲ್ ಮಾಡಬೇಡ ಎಂದು ಹೇಳಿ ಫೋನ್ ಕಟ್ ಮಾಡಿದಳು. ಮತ್ತು ಕೆಲವು ದಿನಗಳ ನಂತರ ಅವರ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗನನ್ನು ಮದುವೆಯಾದಳು. ಆಗಿನಿಂದ ನನ್ನ ಜೀವನವು ನಿರ್ಜನವಾಗಿದೆ ಮತ್ತು ನನ್ನ ಕೃತ್ಯದಿಂದಾಗಿ ನಾನು ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ. ನಾನು ಅಪ್ಪನನ್ನು ಅನುಮಾನಿಸಿದೆ ಮತ್ತು ನಿಮ್ಮ ಮತ್ತು ಅಪ್ಪನ ಮಧ್ಯೆ ಸಂಬಂಧವನ್ನು ಕಲ್ಪಿಸಿದೆ. ಅಪ್ಪ ಒಬ್ಬ ಅಸಹಾಯಕ ಮಹಿಳೆಗೆ ಸಹಾಯ ಮಾಡುತ್ತಿದ್ದರೂ ಅಮಾಯಕನ ಮೇಲೆ ಆರೋಪ ಹೊರಿಸಿ ನಾನು ಮೂರ್ಖನಾಗಿ ಬಿಟ್ಟೆ ಎಂದು ಹೇಳಿ ಶಾರದಾಳ ಮುಂದೆ ನನ್ನ ಮಗ ಕ್ಷಮೆಯನ್ನು ಕೇಳಿದ ಮತ್ತು ಅಳಲು ಪ್ರಾರಂಭಿಸಿದ. ಆಗ ಶಾರದಾ ಹೇಳಿದಳು, ಮಗ, ನೀನು ನನಗಿಂತ ಹೆಚ್ಚಾಗಿ ನಿಮ್ಮ ತಂದೆಯ ವಿಷಯದಲ್ಲಿ ತಪ್ಪು ಮಾಡಿದ್ದೀಯ. ನೀನು ಅವರಿಗೆ ಕ್ಷಮೆ ಕೇಳು. ಅವರು ನಿನ್ನನ್ನು ಕ್ಷಮಿಸಿದರೆ ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ನೀನು ಅವರ ಮನಸ್ಸಿಗೆ ಮಾಡಿರುವ ಗಾಯಗಳಿಂದ ಅವರು ತುಂಬ ನೋವನ್ನು ಅನುಭವಿಸುತ್ತಿದ್ದಾರೆ. ಶಾರದಾ ಒಂದು ಬೆಚ್ಚಗಿನ ಶಾಲನ್ನು ತೆಗೆದುಕೊಂಡು ನಿತಿನ್ನಿಗೆ ಹೊದಿಸಿದಳು. ಆಗ ನಿತಿನ್ಗೆ ಯಾರೋ ಚಪ್ಪಲಿಯಲ್ಲಿ ಹೊಡೆದ ಹಾಗೆ ಭಾಸವಾಯಿತು. ಒಂದು ಸಮಯದಲ್ಲಿ ಸಿಟ್ಟಿನ ಭರದಲ್ಲಿ ನಿತಿನ್ ಸ್ವೆಟರ್ ಕೊಡಲು ನಿರಾಕರಿಸಿದ್ದು ಅವನ ನೆನಪಿಗೆ ಬಂದಿರಬಹುದು. ಈಗ ಅಷ್ಟೊಂದು ದುಬಾರಿ ಬೆಲೆಯ ಶಾಲನ್ನು ನಿತಿನ್ಗೆ ದಾನದ ರೂಪದಲ್ಲಿ ನೀಡಲಾಗಿತ್ತು. ನಿತಿನ್ ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸುತ್ತಿದ್ದ. ಶಾರದಾ ನಿತಿನನ್ನು ಕ್ಷಮಿಸುವಂತೆ ನನ್ನಲ್ಲಿ ಬಂದು ಕೇಳಿಕೊಂಡಳು. ನಾನು ಸಹ ನಿತಿನ್ನನ್ನು ಕ್ಷಮಿಸಿದೆ. ಸಮಯ ಹೀಗೆ ಸಾಗುತ್ತಿತ್ತು. ಒಂದು ದಿನ ಶಾರದಾ ಮತ್ತು ನಾನು ರೈಲ್ವೆ ನಿಲ್ದಾಣದಲ್ಲಿ ಶಾಲನ್ನು ಹಂಚುತ್ತಿದ್ದೆವು. ಶಾರದಾ ಎಲ್ಲರಿಗೂ ಶಾಲನ್ನು ನೀಡಿ ಅವರ ಜೊತೆ ನಗುನಗುತ್ತಾ ಮಾತನಾಡಿ ಅವರಿಗೆ ಕೈ ಮುಗಿದು ನಮಸ್ಕರಿಸುತ್ತಿದ್ದರು. ಭಿಕ್ಷುಕರ ಸಾಲಿನಲ್ಲಿ ಶಾರದಾ ಒಬ್ಬರಿಗೆ ಶಾಲನ್ನು ನೀಡಿದರು. ಆದರೆ ಅವರು ಮುಖ ಮುಚ್ಚಿಕೊಂಡಿರುವುದನ್ನು ನೋಡಿದರು. ಶಾರದಾ ಅವರಿಗೆ ಶಾಲನ್ನು ಹೊದಿಸಿ ನಮಸ್ಕರಿಸಿದಾಗ ಅವರು ಪ್ರತಿಯಾಗಿ ನಮಸ್ಕರಿಸಲಿಲ್ಲ. ಆಗ ಶಾರದಾಳಿಗೆ ತುಂಬ ವಿಚಿತ್ರವೆನಿಸಿತು. ನಂತರ ಶಾರದಾ ಅವಳ ಮುಖವನ್ನು ನೋಡಿದಳು ಮತ್ತು ಅವಳನ್ನು ಗುರುತಿಸಿದಳು. ಶಾರದಾಳ ಸೊಸೆಯು ಚಿಂದಿಯಾದ ಕೊಳಕು ಬಟ್ಟೆಯಲ್ಲಿ ತನ್ನ ಸೆರಗಿನಿಂದ ಮುಖವನ್ನು ಮರೆಮಾಚಲು ಪ್ರಯತ್ನಿಸುತ್ತಿದ್ದಳು ಮತ್ತು ಎಲ್ಲರೂ ಅವಳನ್ನು ಹುಚ್ಚಿ ಎಂದು ಹೇಳುತ್ತಿದ್ದರು. ಆದರೆ ಅವಳು ಸುಮ್ಮನೆ ನಿಂತಿದ್ದಳು ಮತ್ತು ಶಾರದಾಳಿಂದ ಶಾಲನ್ನು ತೆಗೆದುಕೊಂಡು ಹೋಗಿ ಒಂದು ಮೂಲೆಯಲ್ಲಿ ನಿಂತಳು ಮತ್ತು ಅವಳ ಹಿಂದೆ ಶಾರದಾಳ ಮಗನು ಸಹ ಅದೇ ಸ್ಥಿತಿಯಲ್ಲಿ ಇದ್ದನು. ಅವನು ಕೂಡ ಹುಚ್ಚನಂತೆ ಬಟ್ಟೆ ಧರಿಸಿದ್ದನು. ಅವನು ಸಹ ಹರಿದ ಸ್ಕಾರ್ಫ್ನಿಂದ ಮುಖವನ್ನು ಮುಚ್ಚಿಕೊಂಡು ಶಾರದಾಳ ಮುಖವನ್ನೇ ನೋಡುತ್ತಿದ್ದ. ತನ್ನ ಮಗ ಮತ್ತು ಸೊಸೆ ಇಂಥ ಸ್ಥಿತಿಯಲ್ಲಿ ಇರುವುದನ್ನು ನೋಡಿ ಶಾರದಾಳ ಕಣ್ಣಲ್ಲಿ ನೀರು ತುಂಬಿತ್ತು. ಶಾರದಾ ಆ ಸಮಯದಲ್ಲಿ ಏನನ್ನೂ ಹೇಳಲಿಲ್ಲ ಮತ್ತು ಎಲ್ಲರಿಗೂ ಶಾಲನ್ನು ಕೊಡುತ್ತಾ ಮುಂದೆ ಸಾಗಿದಳು. ಎಲ್ಲರಿಗೂ ಶಾಲನ್ನು ವಿತರಿಸಿದ ನಂತರ ಶಾರದಾ ತನ್ನ ಮಗ ಮತ್ತು ಸೊಸೆಯನ್ನು ಹುಡುಕತೊಡಗಿದಳು. ಆದರೆ ಅವರಿಬ್ಬರು ಎಲ್ಲಿಯೂ ಕಾಣಿಸಲಿಲ್ಲ. ಶಾರದಾ ಹುಡುಕಿ ಹುಡುಕಿ ಸುಸ್ತಾಗಿ ಮನೆಗೆ ಹೊರಟಳು. ಕಾರಿನಲ್ಲಿ ಹೋಗಿ ಕುಳಿತುಕೊಂಡರು. ಆಗ ಶಾರದಾ ತಮ್ಮ ಮಗ ಮತ್ತು ಸೊಸೆ ಕಸದ ಬಳಿ ಬಿದ್ದ ತಿಂಡಿಯನ್ನು ಹೆಕ್ಕಿ ತಿನ್ನುತ್ತಿರುವುದನ್ನು ನೋಡಿದಳು. ಅವರ ಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕುತ್ತಾ ಕಾರಿನಿಂದ ಇಳಿದು ಅವರ ಬಳಿ ಹೋದಳು. ಆಗ ಅವರಿಬ್ಬರು ಎದ್ದು ಓಡಲು ಪ್ರಾರಂಭಿಸಿದರು. ಆಗ ಶಾರದಾ ಹೇಳಿದಳು, ದಯವಿಟ್ಟು ನಿಲ್ಲಿ, ನಾನು ನಿಮಗೆ ಏನೂ ಮಾಡುವುದಿಲ್ಲ. ನಾನು ನಿಮಗೋಸ್ಕರ ತಿಂಡಿಯನ್ನು ತಂದಿದ್ದೇನೆ. ಆದರೂ ಅವರು ಓಡುತ್ತಿದ್ದರು. ಶಾರದಾ ಪದೇ ಪದೇ ನಿಮಗೆ ಏನು ಮಾಡುವುದಿಲ್ಲ ಎಂದು ಹೇಳುತ್ತಿದ್ದರು ಮತ್ತು ಇನ್ನೊಂದು ಬದಿಯಲ್ಲಿ ಡ್ರೈವರ್ ಸಹ ತನ್ನ ಗಾಡಿಯನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಅಡ್ಡಗಟ್ಟಿದರು. ಅವರು ಎರಡೂ ಕಡೆಯಿಂದಲೂ ಸಿಕ್ಕಿಬಿದ್ದರು. ನಂತರ ಅವರಿಬ್ಬರು ಓಡುವುದನ್ನು ನಿಲ್ಲಿಸಿದರು. ಶಾರದಾ ಅವರನ್ನು ಪ್ರೀತಿಯಿಂದ ಕೂರಿಸಿಕೊಂಡು ಕೇಳಿದರು,
ಮಗನೇ, ನೀನು ಹೇಗೆ ಈ ಸ್ಥಿತಿಗೆ ಬಂದೆ? ನಿಮ್ಮನ್ನು ಈ ಸ್ಥಿತಿಗೆ ತಂದವರು ಯಾರು? ಅವರ ಸೊಸೆ ಹೇಳಿದರು. ದಯವಿಟ್ಟು ನಮ್ಮನ್ನು ಕೊಲ್ಲಬೇಡಿ, ನಾವೇನೂ ಮಾಡಿಲ್ಲ ಎಂದು ಹೇಳುತ್ತಿದ್ದಳು. ಮತ್ತು ಶಾರದಾಳ ಮಗನು ನಡುಗುತ್ತಾ ನಾವೇನೂ ಮಾಡಿಲ್ಲ ಎಂದು ಹೇಳುತ್ತಿದ್ದನು. ಶಾರದಾಗೆ ಅವರೇನೋ ಆಘಾತಕ್ಕೆ ಒಳಗಾಗಿದ್ದಾರೆ ಎಂದು ಅರ್ಥವಾಯಿತು. ಸ್ವಲ್ಪ ಸಮಯದಲ್ಲಿ ಮೆಂಟಲ್ ಹಾಸ್ಪಿಟಲ್ನಿಂದ ಡಾಕ್ಟರ್ ಮತ್ತು ನರ್ಸ್ ಬಂದು ಶಾರದಾರ ಮಗ ಮತ್ತು ಸೊಸೆಯನ್ನು ಹಾಸ್ಪಿಟಲ್ನ ಗಾಡಿಯಲ್ಲಿ ಕರೆದುಕೊಂಡು ಹೋದರು. ಶಾರದಾ ಮಾನಸಿಕ ಆಸ್ಪತ್ರೆಗೆ ಹೋಗಿ ವಿಚಾರಿಸಿದಾಗ ಮಗ ಮತ್ತು ಸೊಸೆ ಮೇಲೆ ಆರೋಪ ಮಾಡಿರುವುದು ಗೊತ್ತಾಯಿತು. ಇವರಿಬ್ಬರು ಗಂಡ ಹೆಂಡತಿ ತಮ್ಮ ಮಗನನ್ನು ತಾವೇ ಸಾಯಿಸಿದ್ದಾರೆ, ಏಕೆಂದರೆ ಇವರಿಬ್ಬರಿಗೂ ಹುಚ್ಚು ಹಿಡಿದಿದೆ ಎಂದು ಹೇಳುತ್ತಿದ್ದರು. ಆಗ ಶಾರದಾಳಿಗೆ ಪೂರ್ತಿ ವಿಷಯ ತಿಳಿಯಿತು. ಶಾರದಾಳ ಮಗ ಸೊಸೆ ತಮ್ಮ ಮಗನಿಗೆ ಒಂದು ಹುಡುಗಿಯನ್ನು ತಂದು ಮದುವೆ ಮಾಡಿಸಿದ್ದಾರೆ. ಆದರೆ ಅವರಿಗೆ ಆ ಹುಡುಗಿಯನ್ನು ಕಂಡರೆ ಸ್ವಲ್ಪವೂ ಇಷ್ಟವಿರಲಿಲ್ಲ, ಏಕೆಂದರೆ ಅವಳು ಇವರ ಮಗನಿಗೆ ಪ್ರತಿದಿನ ಡ್ರಗ್ಸ್ ಇಂಜೆಕ್ಷನ್ ಅನ್ನು ಕೊಡುತ್ತಿದ್ದಳು ಮತ್ತು ಅವನನ್ನು ಸಾಯಿಸಿ ಇವರಿಬ್ಬರಿಗೂ ಹುಚ್ಚು ಹಿಡಿದಿದೆ, ತಮ್ಮ ಮಗನನ್ನು ತಾವೇ ಸಾಯಿಸಿದ್ದಾರೆ ಎಂದು ಅವರ ಮೇಲೆ ಆರೋಪ ಮಾಡಿ ಅವರನ್ನು ಮಾನಸಿಕ ಆಸ್ಪತ್ರೆಗೆ ಸೇರಿಸಿದಳು ಮತ್ತು ತಮ್ಮ ಮಗನನ್ನು ಕೊಂದಿದ್ದಾರೆ ಎಂದು ಆರೋಪ ಹೊರಿಸಿದ್ದಳು. ಈ ರೀತಿ ಸೊಸೆ ಬಂದ ಕೂಡಲೇ ಶಾರದಾರ ಮಗ ಮತ್ತು ಸೊಸೆ ಒಂದು ದಿನವೂ ನೆಮ್ಮದಿಯಿಂದ ಇರಲು ಸಾಧ್ಯವಾಗಲಿಲ್ಲ. ಶಾರದಾಳನ್ನು ಕೊರೆಯುವ ಚಳಿಯಲ್ಲಿ ಬಿಟ್ಟು ಹೋಗಿದ್ದ ಅವರ ಮಗ ಮತ್ತು ಸೊಸೆ ಇಂದು ಶಾರದಾಳನ್ನು ಗುರುತಿಸಲು ಸಾಧ್ಯವಾಗದಷ್ಟು ಶೋಚನೀಯ ಸ್ಥಿತಿಯಲ್ಲಿದ್ದಾರೆ. ಮಗ ಮತ್ತು ಸೊಸೆಯ ಇಂಥ ಶೋಚನೀಯ ಸ್ಥಿತಿಯನ್ನು ಕಂಡು ಶಾರದಾ ತುಂಬ ದುಃಖಿತಳಾಗಿದ್ದಳು ಮತ್ತು ಶಾರದಾ ನನಗೆ ಹೇಳಿದಳು, ಇತಿಹಾಸವು ಪುನರಾವರ್ತನೆಯಾಗುತ್ತಿದೆ. ನಿಮ್ಮ ಮಗನಿಗೂ ಮತ್ತು ನನ್ನ ಮಗ ಸೊಸೆಗೂ ನಮಗಾದ ಗತಿಯೇ ಬಂದಿದೆ. ಮಗ ಮತ್ತು ಸೊಸೆಗಾಗಿ ಇಷ್ಟೊಂದು ದುಃಖಪಡುವ ಅಗತ್ಯವಿಲ್ಲ. ಬದಲಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ನಮಗೆ ಶಕ್ತಿ ನೀಡಿದ ದೇವರಿಗೆ ಧನ್ಯವಾದ ಹೇಳಬೇಕು. ಹೀಗೆ ಹೇಳುತ್ತಾ ಶಾರದಾ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಳು ಮತ್ತು ಅವರು ಮಾಡಿದ ಕಾರ್ಯಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಎಂದು ಹೇಳಿದಳು. ಉಸಿರಿರುವವರೆಗೂ ನಾವಿಬ್ಬರು ಸಮಾಜ ಸೇವೆಯಲ್ಲಿ ಪಾಲ್ಗೊಂಡೆವು, ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾದೆವು. ಜನರು ನಮ್ಮ ಮನೆಗೆ ಬಂದು ಸಂದರ್ಶಿಸುತ್ತಾರೆ, ಆದರೆ ನಮ್ಮ ಸಂಬಂಧದ ಬಗ್ಗೆ ಕೇಳಿದರೆ ನಮ್ಮ ಏಕೈಕ ಉತ್ತರ ಅದು ಮಾನವೀಯತೆ. ಈ ಜಗತ್ತಿನಲ್ಲಿ ಹಲವಾರು ರೀತಿಯ ಜನರಿದ್ದಾರೆ. ಒಬ್ಬ ಮಹಿಳೆ ಒಬ್ಬ ಪುರುಷ ಒಟ್ಟಿಗೆ ಬಾಳಿದರೆ ಅದು ತಪ್ಪು ಎಂದು ಭಾವಿಸುತ್ತಾರೆ, ಆದರೆ ಅವರ ನಡುವೆ ಮಾನವೀಯತೆ ಇರುತ್ತದೆ. ಅದನ್ನು ಜನರು ಏಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ, ಬದಲಿಗೆ ಅದನ್ನು ಏಕೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ? ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.